ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋ ಸಮಯ ಬಂದಿದೆ. ಚಳಿ ಇಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ಅದಕ್ಕೆ ಹಸುನು ಜಾಸ್ತಿ ಆಗಿಬಿಡುತ್ತೆ. ಈವ್ನಿಂಗ್ ಏನಾದ್ರು ಸ್ನ್ಯಾಕ್ಸ್ ಐಟಮ್ಸ್ ಅದು ಬೇಕಾಗುತ್ತೆ. ಈಗ ಪಿಲ್ಲುನ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಸ್ಕೂಲಲ್ಲಿ ಈಗ ಹೇಗೂ ಲೇಟಾಗಿದೆ. ಸ್ಕೂಲ್ದಾಗಿನ ಬಂದ ಕೂಡಲೇ ಸ್ವಲ್ಪ ಏನಾದರೂ ಅವ್ಗೆ ಬೇಕಾಗತ್ತೆ. ಮತ್ತು ನನಗೂ ಸ್ಯಾಂಡ್ವಿಚ್, ನಮ್ಮ 4 ಜನಕ್ಕೆ ಸ್ಯಾಂಡ್ವಿಚ್ ತುಂಬ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಬಟ್ ನಂಗೆ ಸ್ಯಾಂಡ್ವಿಚ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಥೈರಾಯ್ಡ್ ಇದೆ ಅಲ್ವೇ, ಅದಕ್ಕೆ ಥೈರಾಯ್ಡ್ ಇದೆ. ಸೊ ಜಾಸ್ತಿ ಬ್ರೆಡ್ ಐಟಮ್ ತಿನ್ನೋಕ್ಕಾಗಲ್ಲ. ಬಟ್ ಆದರೂ ನಾನು ಮಂತ್ಲಿ ಒಂದು ಸತಿ ತಿಂದೇ ಇರ್ತೇನೆ. ಬಟ್ ಈ ಸತಿ ಜಾಸ್ತಿ ತಿಂತಾ ಇದ್ದೇನೆ. ಅದಕ್ಕೆ ನೀವು ನೋಡ್ಬೋದು ನನ್ನ ವಿಡಿಯೋದಾಗ ನಾನು ವೇಟ್ ಗೇನ್ ಜಾಸ್ತಿ ಆಗಿದೆ. ಯಾಕಂದರೆ ಸ್ವಲ್ಪ ಬಾಯಿ ಪಾಲ್ಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಐಟಮ್ಸ್ ಮನೆಯಲ್ಲೇ ಇತ್ತು ಸ್ಯಾಂಡ್ವಿಚ್ದ, ಮತ್ತೆ ಹೊರಗೆ ಹೋಗೋದು, ಯಾಕಂದರೆ ಚಳಿನೂ ಇದೆ. ಮತ್ತು ಮಿಡಲ್ ಮಳೆ ಕೂಡ ಬರುತ್ತೆ. ಅದಕ್ಕೆ ಮಕ್ಕಳ ಕರ್ಕೊಂಡು ಹೋಗೋದು ಬೇಡ ಅಂತ ಮನೆಯಲ್ಲಿನ ಸ್ವಲ್ಪ ಸಾಮಗ್ರಿ ಬ್ಲಿಂಕಿಟ್ದಲ್ಲಿ ತರಿಸ್ಕೊಂಡಿದ್ದೆ ನಾನು. ನೋಡ್ಬೋದು, ಸ್ವಲ್ಪ ಇದೆ, ಆಲ್ಮೋಸ್ಟ್ ಸಾಮಗ್ರಿ ಎಲ್ಲ ಮನೆಯಾಗಿದೆ. ಇದು ಓನಿಯನ್ ಇದೆ, ಟೊಮ್ಯಾಟೊ ಇದೆ, ಕ್ಯಾಪ್ಸಿಕಮ್ ಇದೆ, ಏನಿಲ್ಲ ಅದು ತರಿಸ್ಕೊಂಡೇನೆ. ಇದು ಇಂಬ್ಲಿ ಚಟ್ನಿ ನನ್ನ ಮಗ್ಗಿಗೆ ಸ್ಯಾಂಡ್ವಿಚ್ ಜೊತೆ ತಿನ್ನೋದು ತುಂಬ ಇಷ್ಟ ಅಂತ ತರಿಸಿದ್ದೇನೆ. ಅದು